ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ರಿಂಗ್ ಬಿಡ್ಸ್ ಯೂಸ್ ಮಾಡಿ ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ. ರಿಂಗ್ ಬಿಡ್ಸ್ ಮತ್ತು ರೌಂಡ್ ಶೇಪ್ ಬಿಡ್ಸ್ ಕೂಡ ತಗೋತಾ ಇದ್ದೀನಿ. ತುಂಬ ಸೂಪರಾಗಿ ಬರುತ್ತೆ ಡಿಸೈನ್. ಸಿಂಪಲ್ ಆಗಿ ಡಿಸೈನ್ ತೋರಿಸ್ತಾ ಇದ್ದೀನಿ. ಇವತ್ತು ಡಿಸೈನ್ಗೆ 6 ಎಳೆ ದಾರ ತಗೊಂಡಿನಿ, 10 ನಂಬರ್ ಕ್ರೋಶಾ ನೀಡಲ್ ತಗೊಂಡಿನಿ. ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಫಸ್ಟ್ ನೋಡಿ ಗಂಟು ಹಾಕಿದ್ದೀನಿ, ಇವಾಗ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಇವಾಗ ಇಲ್ಲಿ ಚೈನ್ ಹಾಕೋತೀನಿ. ಇಲ್ಲಿ 5 ಚೈನ್ ಹಾಕೋತಾ ಇದ್ದೀನಿ. ಸ್ಟಾರ್ಟಿಂಗು 5 ಚೈನ್ ಹಾಕೋಬೇಕು. ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ್ದೀನಿ. ಇವಾಗ 3 ಚೈನ್ ಹಾಕೋತೀನಿ. ಫಸ್ಟ್ 5 ಚೈನ್ ಹಾಕಿ ಲಾಕ್ ಮಾಡಿ, ಆಮೇಲೆ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ 5 ಚೈನ್ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಇವಾಗ ದಾರ ಮೇಲೆ ಮಾಡಿ ರಿಂಗ್ ಬಿಡ್ಸ್ ತಗೊಂಡಲ್ಲ ಅದು ತಗೋತಾ ಇದ್ದೀನಿ. ರಿಂಗ್ ಬಿಡ್ಸು ರೌಂಡ್ ಶೇಪ್ ಬಿಡ್ಸು ಎರಡು ಸೇರಿ ತಗೋಬೇಕು. ಇಲ್ಲಿ 2 ಬೀಡು ಒಂದೇ ಸಲ ತಗೋಬೇಕು. ರಿಂಗ್ ಬಿಡ್ಸ್ ಒಳಗೆ ರೌಂಡ್ ಶೇಪ್ ಬಿಡ್ಸ್ ಬರಬೇಕು. ರೌಂಡ್ ಶೇಪ್ ಬಿಡ್ಸು ನೋಡ್ಕೊಂಡು ತಗೊಳ್ಳಿ. ಜಾಸ್ತಿ ಚಿಕ್ಕದು ಬೇಡ, ಜಾಸ್ತಿ ದೊಡ್ಡದು ಬೇಡ. ಕರೆಕ್ಟಾಗಿ ರಿಂಗ್ ಬಿಡ್ಸ್ ಒಳಗೆ ಆಗಬೇಕು, ಆ ರೀತಿ ನೋಡ್ಕೊಂಡು ತಗೊಳ್ಳಿ. ಇವಾಗ ನೋಡಿ ದಾರ ಒಳಗೆ ಸೇರಿಸಿದ್ದೀನಿ 2 ಬೀಡು. ಇವಾಗ ಕರೆಕ್ಟಾಗಿ ಹಿಡ್ಕೊಂಡು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಇವಾಗ ಬಟ್ಟೆಗೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. ಈ ರೌಂಡ್ ಶೇಪ್ ಬಿಡ್ಸ್ ಹಾಕಿದ್ದಲ್ಲ ಅಲ್ಲಿ ನೀವು ಕ್ರಿಸ್ಟಲ್ ಕೂಡ ಯೂಸ್ ಮಾಡ್ಬೋದು ನೋಡಿ. ಇವಾಗ ಲಾಕ್ ಮಾಡ್ತಾ ಇದ್ದೀನಿ. ಈ ಡಿಸೈನ್ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ತುಂಬಾ ಸೂಪರಾಗಿ ಲುಕ್ ಕೊಡುತ್ತೆ ಡಿಸೈನು. ಇವಾಗ ಲಾಕ್ ಮಾಡಿದಲ್ಲ, ಇವಾಗ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಚೈನ್ ಹಾಕೋಬೇಕು. ಇಲ್ಲಿ 5 ಚೈನ್ ಹಾಕ್ತಾ ಇದ್ದೀನಿ. 5 ಚೈನ್ ಹಾಕ್ತಾ ಇದ್ದಿಲ್ಲ ಅಲ್ಲಿ ಕುಚ್ಚು ಬರುತ್ತೆ. ಪ್ಲೀಸ್ ವಿಡಿಯೋ ಏನು ತನಕ ವಾಚ್ ಮಾಡಿ, ಅಂದರೆ ಡಿಸೈನ್ ಹೇಗಾಗಿದೆ ಅಂತ ಗೊತ್ತಾಗುತ್ತೆ. ಕರೆಕ್ಟಾಗಿ ನೋಡಿಕೊಂಡ್ರೆ ಹಾಕೋಕ್ಕೆ ಈಜಿ ಆಗುತ್ತೆ. 5 ಚೈನ್ ಹಾಕಿ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಇವಾಗ 3 ಚೈನ್ ಹಾಕೋತೀನಿ. 5 ಚೈನ್ ಎಲ್ಲಿ ಹಾಕಿದಲ್ಲ ಅಲ್ಲಿ ಕುಚ್ಚು ಬರುತ್ತೆ. 3 ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಇವಾಗ ಇನ್ನು ದಾರ ಮೇಲೆ ಮಾಡಿ ಇನ್ನು ರಿಂಗ್ ಬಿಡ್ಸ್ ತಗೋತೀನಿ. ಇನ್ನು 2 ಬಿಡ್ಸ್ ಸೇರಿ ತಗೋಬೇಕು. ಈ ರೀತಿ ಕರೆಕ್ಟಾಗಿ ನೋಡ್ಕೊಳ್ಳಿ. ದಾರ ಒಳಗೆ ನಿಧಾನಾಗಿ ಸೇರಿಸ್ಕೋಬೇಕು. 2 ಬೀಡ್ ಹಾಕ್ತಾ ಇದ್ದಿಲ್ಲ, ಹಾಕೊಂಡು ಇವಾಗ ಲಾಕ್ ಮಾಡ್ಕೋಬೇಕು ಬೀಡು. ಲಾಕ್ ಮಾಡಿ ಇವಾಗ ಬಟ್ಟೆಗೆ ಲಾಕ್ ಮಾಡ್ಕೋತೀನಿ. ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ 3 ಚೈನ್ ಹಾಕೋತೀನಿ. ಬೀಡ್ ಲಾಕ್ ಮಾಡಿ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕಿ ಲಾಸ್ಟಲ್ಲಿ 5 ಚೈನ್ ಹಾಕಿ ದಾರ ಕಟ್ ಮಾಡ್ಕೋಬೇಕು. ಇವಾಗ 5 ಚೈನ್ ಹಾಕೋತೀನಿ. 5 ಚೈನ್ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋತೀನಿ. 5 ಚೈನ್ ಲಾಕ್ ಮಾಡಿ ಇವಾಗ ಒಂದು 2-3 ಚೈನ್ ಹಾಕಿ ದಾರ ಕಟ್ ಮಾಡ್ಕೋತೀನಿ. ನೋಡಿ ಬೇಸ್ಲೈನ್ ಇದೇ ರೀತಿ ಬರುತ್ತೆ. ಫಸ್ಟ್ 5 ಚೈನ್ 3 ಚೈನು ಆಮೇಲೆ ಬೀಡು, 3 ಚೈನು 5 ಚೈನು ಆಮೇಲೆ 3 ಚೈನ್ ಬೀಡು, 3 ಚೈನು 5 ಚೈನು. ಬೇಸ್ಲೈನ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಅದರ ಡಿಸೈನ್ ಕರೆಕ್ಟಾಗಿ ಬರುತ್ತೆ. ಇವಾಗ ಸೆಕೆಂಡ್ ಲೇಯರ್ ಮಾಡೋಕೆ ಸೇಮ್ ಕಲರ್ ದಾರ ತಗೊಂಡಿನಿ. ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿ 5 ಚೈನ್ ಒಳಗೆ ಸಿಂಗಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ಇನ್ನು ಒಂದು ಸಿಂಗಲ್ ಕ್ರೋಶಾ ಮಾಡ್ಕೋತೀನಿ. ಇವಾಗ ಚೈನ್ ಹಾಕೋತೀನಿ. ಒಂದು 2 ಚೈನ್ ಹಾಕ್ತಾ ಇದ್ದೀನಿ. 2 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಇಲ್ಲಿ ಕುಚ್ಚು ಬರುತ್ತೆ. ಲಾಕ್ ಮೇಲೆ ಲಾಕ್ ಮಾಡಿ ಇಲ್ಲಿಂದ 6 ಸ್ಟಾರ್ಟ್ ಮಾಡ್ಕೋತೀನಿ. ಸುಜಿ ಮೇಲೆ 2 ಸಲ ದಾರ ತಗೋತಾ ಇದ್ದೀನಿ. ಸುಜಿ ಮೇಲೆ 2 ಸಲ ದಾರ ತಗೊಂಡು ರಿಂಗ್ ಬಿಡ್ ಒಳಗೆ ಹೋಗಿ ಆ ದಾರ ಎಳ್ಕೊಂಬಂದು ಕಂಬ ಮಾಡ್ಕೋಬೇಕು. ರೌಂಡ್ ಶೇಪ್ ಬಿಡ್ಸ್ ಪಕ್ಕ ಗ್ಯಾಪ್ ಐತಲ್ಲ, ಆ ಗ್ಯಾಪ್ ಒಳಗೆ ಹೋಗಿ ಆ ದಾರ ಎಳ್ಕೊಂಬರ್ಬೇಕು. ಕರೆಕ್ಟಾಗಿ ಹಿಡ್ಕೊಂಡು ಆ ದಾರ ಎಳ್ಕೊಂಡು ಬಂದು 3 ಲೆಪ್ ಆಗುತ್ತಲ್ಲ
ಎರಡಲ್ಲಿ ಒಂದು ಮಾಡ್ಕೋಬೇಕು ಫಸ್ಟು, ಆಮೇಲೆ ಎರಡಲ್ಲಿ ಒಂದು, ಲಾಸ್ಟಲ್ಲಿ ಎರಡು ಒಂದು. ಇಲ್ಲಿ ನಾನು ತ್ರಿಬಲ್ ಕ್ರೋಶೆ ಕಂಬ ಮಾಡ್ತಾ ಇದ್ದೀನಿ. ಇನ್ನು ಸೂಜಿ ಮೇಲೆ ದಾರ ಸುತ್ಕೋತಾ ಇದ್ದೀನಿ. 2 ಸಲ ದಾರ ತಗೊಂಡು ನಾ ಸೇಮ್ ಪಾಯಿಂಟಲ್ಲಿ ಹೋಗಿ ದಾರ ಎಳ್ಕೊಂಬಂದು ಎರಡಲ್ಲಿ ಒಂದು, ಎರಡಿಗೆ ಒಂದು, ಎರಡಿಗೆ ಒಂದು ಮಾಡ್ತಾ ಇದ್ದೀನಿ. ಈ ರಿಂಗ್ ಬಿಡ್ಸ್ ಒಳಗೆ ವರ್ಕ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಡ್ಸ್ ಸ್ವಲ್ಪ ಹಿಡ್ಕೊಂಡು ಆಮೇಲೆ ವರ್ಕ್ ಮಾಡ್ಕೊಳ್ಳಿ. ಇನ್ನು ಸೂಜಿ ಮೇಲೆ ದಾರ ಸುತ್ತಕೊಂಡು ಇನ್ನು ತ್ರಿಬಲ್ ಕ್ರೋಶೆ ಕಂಬ ಮಾಡ್ತಾ ಇದ್ದೀನಿ. ಟೋಟಲ್ ಆಗಿ 6 ಕಂಬ ಮಾಡ್ಕೊತೀನಿ. 6 ಕಂಬ ಮಾಡಿ ಆಮೇಲೆ ಒಂದು ಚಿಕ್ಕ ಸೈಜ್ ಬೀಡ್ ಯೂಸ್ ಮಾಡ್ತೀನಿ. ಇನ್ನು ಸೂಜಿ ಮೇಲೆ ದಾರ ಸುತ್ತಕೊಂಡು ಇನ್ನು ದಾರ ಒಳಗೆ ಹೋಗಿ ಎಳ್ಕೊಂಬಂದು ಎರಡಿಗೆ ಒಂದು, ಎರಡಿಗೆ ಒಂದು, ಲಾಸ್ಟಲ್ಲಿ ಎರಡಿಗೆ ಒಂದು ಮಾಡಬೇಕು. ಮತ್ತು ತ್ರಿಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ನಾವು. ನೀವು ಬೇಕಾದರೆ ಡಬಲ್ ಕ್ರೋಶೆ ಕೂಡ ಮಾಡ್ಕೊಳ್ಳಿ. ನಾನು ತ್ರಿಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಟೋಟಲ್ ಇಲ್ಲಿ 6 ಕಂಬ ಹಾಕೋತೀನಿ. ತುಂಬ ಸಿಂಪಲ್ ಆಗಿ ಡಿಸೈನ್ ಇದು, ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. 6 ಕಂಬ ಮಾಡಿದ್ದೀನಿ. ಇವಾಗ ದಾರ ಮೇಲೆ ಮಾಡಿ ಒಂದು ಚಿಕ್ಕ ಸೈಜ್ ಬೀಡ್ ತಗೊತೀನಿ. ದಾರ ಮೇಲೆ ಮಾಡಿ ಒಂದು ಚಿಕ್ಕ ಸೈಜ್ ಬೀಡ್ ತಗೋತಾ ಇದ್ದೀನಿ. ಬೀಡ್ ದಾರ ಒಳಗೆ ಸೇರಿಸ್ಕೊತೀನಿ. ಇವಾಗ ಬೀಡ್ ಲಾಕ್ ಮಾಡೋದೇನು ಬೇಡ, ಡೈರೆಕ್ಟಾಗಿ ನಾವು ಸೂಜಿ ಮೇಲೆ ದಾರ ಸುತ್ಕೋಬೇಕು. ಡೈರೆಕ್ಟ್ ಬೀಡ್ ಹಾಕಿ ಡೈರೆಕ್ಟಾಗಿ ಸೂಜಿ ಮೇಲೆ 2 ಸಲ ದಾರ ತಗೋಬೇಕು. 2 ಸಲ ದಾರ ತಗೊಂಡು ಸೇಮ್ ಪಾಯಿಂಟಲ್ಲಿ ಹೋಗಿ ಆ ದಾರ ಎಳ್ಕೊಂಬಂದು ಇನ್ನು ಎರಡಿಗೆ ಒಂದು, ಎರಡಿಗೆ ಒಂದು, ಲಾಸ್ಟಲ್ಲಿ ಎರಡು ಒಂದು. ಫಸ್ಟು ನಾವು 6 ಕಂಬ ಮಾಡಿದ್ದಲ್ಲ, ಆಮೇಲೆ ಬೀಡ್ ಹಾಕಿದ್ದೀವಿ. ಇವಾಗ ಬೀಡ್ ಹಾಕಿ 6 ಕಂಬ ಮಾಡ್ಕೋಬೇಕು. ಟೋಟಲಾಗಿ 12 ಕಂಬ ಬರುತ್ತೆ. ಅಂದರೆ 12 ತ್ರಿಬಲ್ ಕ್ರೋಶೆ. ಬೀಡ್ ಹಾಕಿ 6 ಮಾಡ್ಕೋಬೇಕು. ಫಸ್ಟ್ 6 ಕಂಬ ಮಾಡಿದ್ದೀನಿ, ಆಮೇಲೆ ಬೀಡ್ ಹಾಕಿದ್ದೀನಿ, ಇನ್ನು 6 ಕಂಬ ಮಾಡ್ಕೋಬೇಕು. ಕರೆಕ್ಟಾಗಿ ಇಡಬೇಕು. ಈ ಕಡೆ ಜಾಸ್ತಿ ಈ ಕಡೆ ಕಮ್ಮಿ ಅಂದರೆ ಚೆನ್ನಾಗಿ ಲುಕ್ ಕೊಡೋದಿಲ್ಲ. ಫಸ್ಟ್ 6 ಕಂಬ ಹಾಕಿದ್ದಿಲ್ಲ, ಆಮೇಲೆ ಬೀಡ್ ಹಾಕಿದ್ದೀನಿ, ಇನ್ನು 6 ಕಂಬ ಮಾಡ್ತಾಯಿದ್ದೀನಿ. ಸೂಜಿ ಮೇಲೆ ದಾರ ಸುತ್ತಕೊಂಡು ಸೇಮ್ ಪಾಯಿಂಟಲ್ಲಿ ಹೋಗಿ ದಾರ ಎಳ್ಕೊಂಬಂದು ಎರಡಿಗೆ ಒಂದು, ಎರಡಲ್ಲಿ ಒಂದು, ಲಾಸ್ಟಲ್ಲಿ ಎರಡಿಗೆ ಒಂದು, ಈ ರೀತಿ ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಸಿಂಪಲಾಗಿ ಡಿಸೈನ್ ಐತಿ. ರಿಂಗ್ ಬೀಡ್ಸ್ ಯೂಸ್ ಮಾಡ್ತಿಲ್ಲ, ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ರೇಷ್ಮೆ ಸೀರೆಗೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಈ ಡಿಸೈನು. ನೀವು ಕೂಡ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಡಿಸೈನ್ ಹೇಗೈತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. 6 ಕಂಬ ಹಾಕಿದ್ದೀನಿ. ಇವಾಗ ನೋಡಿ 3 ಚೈನ್ ಹಾಕಿ ಲಾಕ್ ಮಾಡಿದ್ದಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಡೈರೆಕ್ಟಾಗಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಇವಾಗ ಚೈನ್ ಹಾಕೋತೀನಿ. ಚೈನ್ ಹಾಕಿ ಎಲ್ಲಿ ಲಾಕ್ ಇತ್ತು ಅಲ್ಲಿ ಲಾಕ್ ಮಾಡ್ಕೋತೀನಿ. 5 ಚೈನ್ ಹಾಕಿ ಲಾಕ್ ಮಾಡಿದ್ದಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ಕುಚ್ಚು ಬರುತ್ತೆ. ಇಲ್ಲಿ ಲಾಕ್ ಮಾಡಿ ಡೈರೆಕ್ಟಾಗಿ ಇಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡ್ಕೋಬೇಕು. ಸಿಂಪಲ್ ಆಗಿದೆ ಡಿಸೈನು, ತುಂಬಾ ಬೇಗ ಆಗುತ್ತೆ. ಇವಾಗ ಸೂಜಿ ಮೇಲೆ ದಾರ ಸುತ್ತಕೊಂಡು ಇನ್ನು ರಿಂಗ್ ಬಿಡಿಸೊಳಗೆ ಹೋಗಿ ಆ ದಾರ ಎಳ್ಕೊಂಬಂದು ಇನ್ನು ತ್ರಿಬಲ್ ಕ್ರೋಶೆ ಕಂಬ ಮಾಡ್ತಾಯಿದ್ದೀನಿ. ಈ ಡಿಸೈನ್ಗೆ ಸೆಕೆಂಡ್ ಸ್ಟೆಪ್ಪು 3-4 ಸ್ಟೆಪ್ ಕೂಡ ಹಾಕ್ಬೋದು. ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಆ ಥರ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ಈ ಆರ್ಚಿಗೆ ಅಷ್ಟೇ ಫಸ್ಟ್ 6 ಕಂಬ ಹಾಕೋತೀನಿ. 6 ಕಂಬ ಹಾಕಿ ಆಮೇಲೆ ಬಿಡ್ಸ್ ಹಾಕೋತೀನಿ. ಆಮೇಲೆ ಇನ್ನು 6 ತ್ರಿಬಲ್ ಕ್ರೋಶೆ ಮಾಡ್ಕೋತೀನಿ. ಇದೇ ಡಿಸೈನ್ಗೆ ಗ್ರ್ಯಾಂಡಾಗಿ ಮಾಡ್ಕೋಬೇಕಂದ್ರೆ ಎಲ್ಲ ತ್ರಿಬಲ್ ಕ್ರೋಶೆ ಮೇಲೆ ಒಂದೊಂದು ಚಿಕ್ಕ ಸೈಜ್ ಬಿಡ್ಸ್ ಕೂಡ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ನಾನು ಒಂದೇ ಹಾಕ್ತಾಯಿದ್ದೀನಿ, ಜಾಸ್ತಿ ಗ್ರ್ಯಾಂಡ್ ಆಗುತ್ತೆ ಅಂತ. ಸ್ಟಾರ್ಟಿಂಗ್ ನಾವು ಬೇಸ್ಲೈನಲ್ಲಿ 2 ಬೀಡ್ ಹಾಕಿದ್ವಲ್ಲ, ಅದಕ್ಕೆ ಜಾಸ್ತಿ ಆಗುತ್ತೆ ಅಂತ ಒಂದೇ ಸೇರಿಸಿದ್ದೀನಿ. ನೀವು ಬೇಕಂದರೆ ಎಲ್ಲ ತ್ರಿಬಲ್ ಕ್ರೋಶೆಗೆ ಹಾಕ್ಕೊಳ್ಳಿ. ಇಲ್ಲಿನ 6 ಕಂಬ ಮಾಡ್ತಾಯಿದ್ದೀನಿ. 6 ಕಂಬ ಮಾಡಿ ಬಿಡ್ಸ್ ಹಾಕೋತೀನಿ.
ನಿಮಗೆ ಯಾವ ಥರ ಡಿಸೈನ್ ಬೇಕು ನಾನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ, ಅಂದರೆ ಡಿಸೈನ್ ಗೊತ್ತಾಗುತ್ತೆ. ಇವಾಗ ದಾರ ಮೇಲೆ ಮಾಡಿ ಬಿಡಿಸಾಕ್ತಾ ಇದ್ದೀನಿ. ಬಿಡಿಸು ಸೇರಿಸ್ಬಿಟ್ಟು ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ದಾರ ಸುತ್ತಕೊಂಡು ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಡಿಸೈನ್ ಇದ್ದು, ಅಂದರೆ ರಿಂಗ್ ಬೀಡ್ಸ್ ಯೂಸ್ ಮಾಡ್ತಾವಲ್ಲ ಅದಕ್ಕೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ಸೈಡ್ ಅಷ್ಟೇ 6 ಕಂಬ ಹಾಕೋತೀನಿ. ಟೋಟಲಾಗಿ 12 ತ್ರಿಬಲ್ ಕ್ರೋಶೆ ಆಗುತ್ತೆ. ನೀವು ಬೇಕಾದರೆ ತ್ರಿಬಲ್ ಕ್ರೋಶೆ ಜಾಸ್ತಿ ಕೂಡ ಹಾಕ್ಬೋದು. ನೋಡಿ 6 ಕಂಬ ಹಾಕಿದ್ದೀನಿ. ಇವಾಗ ಡೈರೆಕ್ಟಾಗಿ 3 ಚೈನ್ ಹಾಕಿದ್ದೆಲ್ಲ ಆ 3 ಚೈನ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಇವಾಗ ಚೈನ್ ಹಾಕೋತೀನಿ. ಚೈನ್ ಹಾಕಿಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಇಲ್ಲಿ ಕುಚ್ಚು ಬರುತ್ತೆ. ಒಂದು 2-3 ಚೈನ್ ಹಾಕಿ ದಾರ ಕಟ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಆರ್ಚು. ಎಷ್ಟು ನೀಟಾಗಿ ಬಂದೈತೆ ಆರ್ಚ್. ಸಿಂಪಲಾಗಿ ಡಿಸೈನು, ರಿಂಗ್ ಬಿಡ್ಸ್ ಯೂಸ್ ಮಾಡಿದೆಲ್ಲ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದೈತೆ ಆರ್ಚು. ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನಾನು ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ಡಿಸೈನ್ ಹೇಗೆ ಕಾಣಿಸ್ತಾ ಅಂತ. ತುಂಬಾ ಚೆನ್ನಾಗಿ ಬಂದೈತಿ ಡಿಸೈನು. ನೋಡಿ ಕುಚ್ಚೆಲ್ಲ ಕಟ್ಟಿದ್ದೀನಿ. 57 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಲುಕ್ ಕಾಣಿಸ್ತೈತೆ ನೋಡಿ. ಇನ್ನು ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಎಂಡ್ ತನಕ ವಾಚ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಹೊಸ ಡಿಸೈನ್ ಹಾಕಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ಎಲ್ಲೆಲ್ಲಿ ಮಾಡ್ತೀನಿ. ಎಲ್ಲರಿಗೂ ಬಾಯ್.